ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕರ ಮನೆಯಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ, ಸಂಬಂಧಿಕರ ಮನೆಯಲ್ಲಿ ಎಲ್ಲಾದ್ರೂ ಸರಿ ನೀವು ಗಮನಿಸಿರ್ತೀರಿ. ಈ ಬರ್ತ್ಡೇ ಸಂದರ್ಭದಲ್ಲಿ, ಮಕ್ಕಳಿಗೆ ನಾಮಕರಣ ಮಾಡುವಂಥ ಸಂದರ್ಭದಲ್ಲಿ, ಅಥವಾ ಮನೆಯಲ್ಲಿ ಯಾರಾದರೂ ಆನಿವರ್ಸರಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಲ್ಲಿ, ಅಥವಾ ಎಲ್ಲವನ್ನು ಹೊರತುಪಡಿಸಿ ಹೇಳಬೇಕು ಅಂತಂದ್ರೆ ಈ ಪಾಶ್ಚಾತ್ಯ ಸಂಪ್ರದಾಯದ ಆಚರಣೆಗಳು ಅಂತ ನಾವೇನೇನು ಮಾಡ್ತಿರ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಡೆಕೋರೇಷನ್ ಅಂತ ಮಾಡಿಸಿರ್ತೀವಿ. ಆ ಡೆಕೋರೇಷನ್ ಅಲ್ಲಿ ಬಲೂನ್ಸ್ಗಳಿಲ್ಲ ಅಂತಂದ್ರೆ ಆ ಕಾರ್ಯಕ್ರಮಕ್ಕೆ ಮೆರುಗೇ ಇರೋದಿಲ್ಲ. ಸೊ ಬಲೂನ್ಗಳನ್ನ ಜಾಸ್ತಿ ಹೆಚ್ಚಾಗಿ ಆ ಡೆಕೋರೇಟ್ ಮಾಡೋದ್ರಿಂದ ಏನಾಗುತ್ತೆ, ಆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಹೆಚ್ಚುತ್ತೆ ಅನ್ನೋ ಸಲುವಾಗಿ ಬಹುತೇಕ ಕಾರ್ಯಕ್ರಮಗಳಲ್ಲಿ ನಾವು ಬಲೂನ್ಗಳನ್ನ ಬಳಸಿರ್ತೀವಿ. ಮೊನ್ನೆ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ನ ವಿಡಿಯೋ ನಿನ್ನೆಯಿಂದ ದೇಶದಾದ್ಯಂತ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಆ ಒಂದು ವಿಡಿಯೋವನ್ನು ನೋಡಿದ್ರೆ ಬಹುಶಃ ನಾವು ನೀವು ಇನ್ನು ಮುಂದೆ ಆ ಬಲೂನ್ಗಳನ್ನ ಬಳಸೋದ್ರಲ್ಲಿ ತುಂಬಾ ಹುಷಾರಾಗಿರ್ಬೇಕು ಅಂತ ಅನ್ಸುತ್ತೆ, ಜೊತೆಗೆ ಭಯವೂ ಕೂಡ ಆಗುತ್ತೆ. ಅಂಥದ್ದೊಂದು ಇನ್ಸಿಡೆಂಟ್ನ ವಿಡಿಯೋ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಏನಿದು ಘಟನೆ, ಯಾವ ಕಾರಣಕ್ಕೆ ನಡೀತು, ಎಲ್ಲಿ ನಡೀತು, ಎಲ್ಲವನ್ನು ಕೂಡ ವಿವರವಾಗಿ ನೋಡ್ತಾ ಹೋಗೋದಾದ್ರೆ, ಒಬ್ಳು ಯುವತಿ ತನ್ನ ಫ್ಯಾಮಿಲಿಯ ಸದಸ್ಯರೊಬ್ಬರ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಈ ಬಲೂನ್ಸ್ಗಳನ್ನ ಫಿಲ್ ಮಾಡಿಸ್ಕೊಂಡು ಅಂಗಡಿಯಿಂದ, ಆ ಬಲೂನ್ ಫಿಲ್ ಮಾಡಿರ್ತಾನಲ್ಲ ಅಂಗಡಿಯಿಂದ ಒಬ್ಬ ಹುಡುಗನ್ನು ಕರ್ಕೊಂಡು ಡೆಕೋರೇಟ್ ಮಾಡಿಸೋದಕ್ಕೆ ಬರ್ತಾಳೆ ಒಂದು ಅಪಾರ್ಟ್ಮೆಂಟ್ನ ಲಿಫ್ಟ್ ಹತ್ರ. ಆ ಲಿಫ್ಟ್ ಹತ್ರ ಬಂದು ಆ ಲಿಫ್ಟ್ ಹತ್ರ ಓಪನ್ ಮಾಡಿದ ತಕ್ಷಣನೇ ಯಾವ ಫ್ಲೋರ್ಗೆ ಹೋಗ್ಬೇಕಿರುತ್ತಲ್ಲ ಅದನ್ನ ಪ್ರೆಸ್ ಮಾಡ್ತಾಳೆ. ಆ ಬಲೂನ್ ಇಟ್ಕೊಂಡು ಬಂದಿರ್ತಾನಲ್ಲ ಡೆಕೋರೇಟ್ ಮಾಡೋ ಹುಡುಗ, ಅವನು ಕೂಡ ಒಳಗಡೆ ಎಂಟ್ರಿ ಆಗ್ತಾನೆ. ಎಂಟ್ರಿ ಆಗಿದ ವಿತಿನ್ 7ರಿಂದ 8 ಸೆಕೆಂಡಲ್ಲಿ ಆ ಬಲೂನ್ಗಳೆಲ್ಲವೂ ಕೂಡ ಹಂಗೆ ಬೆಂಕಿ ಉಂಡೆ ಅಂತ ಬ್ಲಾಸ್ಟ್ ಆಗಿ ಹೋಗ್ತವೆ. ಸದ್ಯಕ್ಕೆ ಪ್ರಾಣಾಪಾಯದಿಂದ ಎಲ್ಲರೂ ಕೂಡ ಪಾರಾಗಿದ್ದಾರೆ. ನಾನು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅದು ಅಷ್ಟು ಗೊತ್ತಾಗಲ್ಲ, ಹೇಗಾಗಿರ್ಬೋದು ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ತಿರ್ತೀರಿ. ಬಟ್ ಆ ವಿಡಿಯೋವನ್ನು ಕೂಡ ಪ್ರಸಾರ ಮಾಡಿದ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ನೋಡಬಹುದು ಈಗ ಆ CCTVಯ ದೃಶ್ಯವನ್ನು ನಾನೀಗ ಪ್ರಸಾರ ಮಾಡ್ತಾ ಇದ್ದೀನಿ. 10:50 ಆಗಿದೆ. ಸೋಮವಾರ ಸಂಜೆ ನಡೆದಿರ್ತಕ್ಕಂಥದ್ದು. ಆ ಯುವತಿ ಲಿಫ್ಟ್ ಓಪನ್ ಮಾಡಿಕೊಂಡು ಒಳಗಡೆ ಬಂದ್ಲು. ಯಾವ ಫ್ಲೋರ್ ಅನ್ನೋದನ್ನ ಪ್ರೆಸ್ ಮಾಡಿದ್ಲು. ಸೊ ಆ ಹುಡುಗನು ಕೂಡ ಬಲೂನ್ ತಗೊಂಡು ಬಂದ, ಇಮಿಡಿಯೇಟ್ ಬ್ಲಾಸ್ಟ್ ಆಗೋಯ್ತು. ಜೊತೆಗೆ ಇನ್ನೊಬ್ಬ ಹುಡುಗ ಬಂದಿದ್ದ, ಸಡನ್ ಆಗಿ ಓಡೋದ್ರು. ಸೊ ನೀವು ನೋಡ್ಬೋದು, ನೀವು ಲಿಫ್ಟು ಕೂಡ ಕ್ಲೋಸ್ ಆಯಿತು. ಇಫ್ ಇನ್ ಕೇಸ್ ಏನಾದ್ರೂ ಆ ಲಿಫ್ಟು ಅವ್ರು ಹೋದ್ಮೇಲೆ ಕ್ಲೋಸ್ ಆಯ್ತಲ್ಲ, ಇವ್ರು ಬಂದ ತಕ್ಷಣನೇ ಏನಾದರೂ ಒಂದು 4ರಿಂದ 5 ಸೆಕೆಂಡ್ ಅದು ಬ್ಲಾಸ್ಟ್ ಆಗದೆ ಇದ್ದಿದ್ರೆ ಆ ಲಿಫ್ಟ್ ಕ್ಲೋಸ್ ಆಗಿಬಿಡ್ತಿತ್ತು, ಮೇಲಕ್ಕೆ ಹೋಗುವಂತಹ ಪರಿಸ್ಥಿತಿಯಲ್ಲಿ ಆಗ್ತಿತ್ತು. ಆ ಟೈಮ್ನಲ್ಲಿ ಏನಾದ್ರೂ ಇದು ಬ್ಲಾಸ್ಟ್ ಆಗಿತ್ತು ಅಂತಂದ್ರೆ ಬಹುಶಃ ಪ್ರಾಣಾಪಾಯದ ಬಗ್ಗೆ ಮಾತೇ ಇಲ್ಲ ಅಂತ ಅನ್ಸುತ್ತೆ ನನಗೇನೋ. ಏನಾಗ್ತಿತ್ತು ಅನ್ನೋಂಥದ್ದನ್ನು ಕೂಡ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಸೊ ಯಾವಾಗ ಆ ಯುವತಿ ಲಿಫ್ಟ್ನ ಓಪನ್ ಮಾಡ್ಕೊಂಡು ಬಂದ ತಕ್ಷಣನೇ ಆ ಪ್ರೆಸ್ ಮಾಡ್ತಾಳೆ ಯಾವ ಫ್ಲೋರ್ಗೆ ಹೋಗ್ಬೇಕು ಅನ್ನೋದನ್ನ. ಸೊ ಒಂದು 12ರಿಂದ 15 ಬಲೂನ್ಗಳನ್ನ ಡೆಕೋರೇಟ್ ಮಾಡೋದಕ್ಕೆ ಬಲೂನ್ ಅಂಗಡಿ ಹುಡುಗ ಬಂದಿರ್ತಾನಲ್ಲ, ಅವ್ನು ಬಂದು ನಿಂತ್ಕೊಳ್ತಾನೆ. ಇಮ್ಮಿಡಿಯೇಟ್ ಅಲ್ಲಿ ಬಲೂನ್ ಬ್ಲಾಸ್ಟ್ ಆಗೋಗ್ತವೆ. ಅಂದ್ರೆ ಬೆಂಕಿ ಯಾವ ರೀತಿ ಅಂತಂದ್ರೆ, ಒಳ್ಳೆ ಸಿನಿಮಾದಲ್ಲಿ ಗ್ರಾಫಿಕ್ಸ್ ತೋರಿಸ್ತಾರಲ್ಲ VFX, ಆ ರೇಂಜ್ಗೆ ಆಗುತ್ತೆ. ತಕ್ಷಣ ಲಿಫ್ಟ್ ಪಕ್ಕದಲ್ಲೇ ಒಬ್ಬ ಇರ್ತಾನಲ್ಲ ಹುಡುಗ, ಅವನು ಪಕ್ಕದಲ್ಲಿ ಇದ್ದಿದ್ದಕ್ಕೇನೋ ಮೂವ್ ಆಗಿದ ತಕ್ಷಣನೇ ಲಿಫ್ಟ್ ಈ ಸೆನ್ಸರ್ ಇಂದ ಏನಾಗುತ್ತೆ, ಕ್ಲೋಸ್ ಆಗುವಂಥದ್ದು ಸ್ವಲ್ಪ ಅವಾಯ್ಡ್ ಆಗಿ ಇವರಿಬ್ಬರು ಕೂಡ ಎಸ್ಕೇಪ್ ಆಗಿ ಆಚೆಗೆ ಬೀಳ್ತಾರೆ. ಅದಾದ ನಂತರ 2ರಿಂದ 3 ಸೆಕೆಂಡಲ್ಲಿ ಆ ಲಿಫ್ಟ್ ಕ್ಲೋಸ್ ಆಗುತ್ತೆ. ಜಸ್ಟ್ ಅದನ್ನ ಊಹೆ ಮಾಡ್ಕೊಳ್ಳಿ, ಏನಾದ್ರೂ ಒಂದು 10 ಸೆಕೆಂಡು ಲಿಫ್ಟು ಅದು ಬ್ಲಾಸ್ಟ್ ಆಗದೆ ಕ್ಲೋಸ್ ಆಗಿ ಮೇಲಕ್ಕೆ ಹೋಗೋ ಮೂಮೆಂಟಲ್ಲಿ ಏನಾದ್ರು ಬ್ಲಾಸ್ಟ್ ಆಗಿತ್ತು ಅಂತಂದ್ರೆ ಪರಿಸ್ಥಿತಿ ದೇವರೇ ಬಲ. ಯಾಕಾಗಿರ್ಬೋದು ಹಾಗಾದ್ರೆ ಈ ಒಂದು ಘಟನೆ? ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಡಿಸ್ಕಸ್ ಮಾಡ್ತಿರ್ತಾರಲ್ಲ ಕೆಲವರು, ಈ ಕಾರಣಕ್ಕೆ ಆಗಿರುತ್ತೆ, ಈ ಕಾರಣಕ್ಕೆ ಆಗಿರುತ್ತೆ ಅಂತ. ಸೊ ನಾವೀಗ ಗಮನಿಸಿರ್ತೀವಿ, ಕಳೆದ 1 ತಿಂಗಳ ಹಿಂದೆ ಮೈಸೂರು ಅರಮನೆ ಹತ್ರವೂ ಕೂಡ ಬಲೂನ್ ಫಿಲ್ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಈ ಅಪಾಯಕ್ಕೀಡಾಗ್ತಾನೆ. ಜೊತೆಗೆ ಅದು ಬ್ಲಾಸ್ಟ್ ಕೂಡ ಆಗುತ್ತೆ. ತಕ್ಷಣ ಅದಾದ ನಂತರ ತನಿಖೆ ನಡೆಯುತ್ತೆ, ಇದು ಬೇರೆ ಏನಾದ್ರು ಕಾರಣಕ್ಕೆ ಬ್ಲಾಸ್ಟ್ ಆಗಿರ್ಬೋದಾ, ಬಾಂಬ್ ಬ್ಲಾಸ್ಟಿಂಗ್ ಏನಾರು ಆಗಿರ್ಬೋದಾ ಅಂತ. ಅದಕ್ಕೆ ಸಂಬಂಧಪಟ್ಟಾಗೆ ನಡೆದಾಗ ಆ ಒಂದು ಫಿಲ್ ಮಾಡ್ತಕ್ಕಂಥ ಟ್ಯಾಂಕ್ ಇರುತ್ತಲ್ಲ, ಆ ಒಂದು ವೆಂಟಿಲೇಟರ್, ಸೊ ಅದರಲ್ಲಿ ಹೈಡ್ರೋಜನ್ ಇರೋದ್ರಿಂದ ಆ ಹೈಡ್ರೋಜನ್ನ ಪ್ರಮಾಣ ಯಾವ ರೀತಿ ಇರುತ್ತೆ ಅಂತಂದ್ರೆ, ಒಂದು ಬೆಂಕಿ ಕಿಡಿ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ವಿದ್ಯುತ್ನ ಸ್ಪರ್ಶ ಆಗಿರ್ಬೋದು, ಯಾವುದಾದ್ರೂ ಈಗ ಮೇಣ ಕಚ್ಚಿರ್ತೀವಿ, ಈಗ ಕ್ಯಾಂಡಲ್ ಕಚ್ಬಿಟ್ಟು ವಿಶ್ ಮಾಡ್ತಾ ಇರ್ತೀವಿ, ಸೆಲೆಬ್ರೇಟ್ ಮಾಡ್ತಿರ್ತೀವಿ, ಆ ಸಂದರ್ಭದಲ್ಲಿ ಆಗಿರ್ಬೋದು, ಅದು ಏನಾದರೂ ಒಂದು ಚೂರು ಅದು ತಾಕ್ತು ಅಂತಂದ್ರೂ ಇಮ್ಮಿಡಿಯೇಟ್ ಅದು ಸ್ಫೋಟಗೊಳ್ಳುತ್ತೆ ಆ ಹೈಡ್ರೋಜನ್ ಅನ್ನುವಂಥದ್ದು. ಸೊ ಕೆಲವೊಂದು ಕಡೆ ಹೀಲಿಯಮ್ಮಲ್ಲೂ ಕೂಡ ನಿಮಗೆ ಅದನ್ನ ಫಿಲ್ ಮಾಡಿ ಕಳಿಸ್ತಾರೆ ಬಲೂನನ್ನ. ಬಟ್ ಹಲವು ಕಡೆ ನಿಮಗೆ ಹೈಡ್ರೋಜನ್ ಇಂದನೇ ಬಲೂನ್ಗಳನ್ನ ಫಿಲ್ ಮಾಡಿ ಕಳಿಸುವಂಥದ್ದು. ಕಾರಣ ಇದೆ ಅದಕ್ಕೂ ಕೂಡ. ಹೈಡ್ರೋಜನ್ಗೆ ಹೀಲಿಯಂಗೂ ಕಂಪೇರ್ ಮಾಡಿಕೊಂಡ್ರೆ ಇದಕ್ಕಿಂತ 2.5 ಪಟ್ಟು ಇದು ಕಾಸ್ಟ್ ಜಾಸ್ತಿ ಇದೆ, ವೆಚ್ಚ, ದುಡ್ಡು. ಇದೊಂದು 450 ರೂಪಾಯಿಂದ 500 ರೂಪಾಯಿ kg ಇದೆ ಅಂತಂದ್ರೆ ಇದೊಂದು 1,500 ರೂಪಾಯಿ ತನಕ 1 kg, ಒಂದು ಅಂದಾಜು ಬೆಲೆ ಹೇಳ್ತಾರೆ ನಾನು. ಸೊ ಆ ಕಾರಣದಿಂದ ಏನ್ ಮಾಡ್ತಾರೆ, ಫಿಲ್ ಮಾಡುವಂಥವ್ರು
ಸೊ ಇದು ಕಡಿಮೆ ಬೆಲೆದಲ್ವಾ ಇದು, ಸೊ ಇದನ್ನೇ ಫಿಲ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿ ಕಳಿಸ್ಬಿಡ್ತಾರೆ. ಬಟ್ ನಮಗೆ ಗೊತ್ತಿರಲ್ಲ, ನಾವು ತಂದು ಮನೆ ಹತ್ರ ಸುತ್ತಮುತ್ತ ಎಲ್ಲ ಡೆಕೋರೇಟ್ ಮಾಡ್ಕೊಂಡಿರ್ತೀವಿ. ಕೆಲವೊಂದು ಪಾರ್ಟಿಗಳಲ್ಲಿ ಏನಾಗುತ್ತೆ, ಈಗ ಮೇಣದ ಬತ್ತಿ ನಾನು ಹೇಳಿದಾಗ ಎಕ್ಸಾಂಪಲ್, ಈಗ ಹ್ಯಾಪಿ ಬರ್ಡೇ ಟು ಯು ಅಂತ ಇರ್ತೀವಿ, ಆ ಮೂಮೆಂಟಲ್ಲಿ ಏನಾದ್ರು ಮಿಸ್ ಆಗಿ ಆ ಕ್ಯಾಂಡಲ್ ಏನಾದ್ರು ಒಂದು ಸ್ಪಾರ್ಕಲ್ ತಾಕ್ತು ಅಂತಂದ್ರೂ ಇಡೀ ಆ ಬಲೂನ್ಗಳೇನಿರ್ತಾವಲ್ಲ ಎಲ್ಲವೂ ಕೂಡ ಬ್ಲಾಸ್ಟ್ ಆಗುತ್ತೆ. ಸೊ ಸಂಭ್ರಮದ ಸಂದರ್ಭದಲ್ಲಿ ಸೂತಕ ಆಗಬಾರ್ದು ಅಂತಂದ್ರೆ ನಾವೆಲ್ಲರೂ ಕೂಡ ಎಚ್ಚೆತ್ಕೋಬೇಕಾಗುತ್ತೆ. ನೀವು ಯಾವುದೇ ಬಲೂನ್ ಅಂಗಡಿಗೆ ಹೋದ್ರೂ ಅಲ್ಲಿ ಫಿಲ್ ಮಾಡಿ ಕಳಿಸ್ತಾರಲ್ಲ, ನಾವು ಈ ಹಿಂದೆ ಬಿಡಿ ಹಿಂಗೆ ಎಳ್ದು ಇಟ್ಬಿಟ್ಟು ಹಿಂಗೆ ನಮ್ಮ ಆಮ್ಲಜನ ಆಕ್ಸಿಜನ್ ಇರ್ತಲ್ಲ ಅದರಲ್ಲಿ ಊದ್ಬಿಟ್ಟು ಕಟ್ಬಿಡ್ತಿದ್ದೋ, ಅದು 100ಕ್ಕೆ 100 ಉಚಿತ ಅಂಡ್ ಸುರಕ್ಷಿತ ಕೂಡ ಹೌದು. ಬಟ್ ಏನಂತಂದ್ರೆ ದೀರ್ಘಕಾಲ ಸಮಯ ತೆಗೆದುಕೊಳ್ಳುತ್ತೆ, ಊದಿ 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 ಬಾಯೆಲ್ಲ ನೋವು ಬಂದ್ಬಿಡುತ್ತೆ. ಆ ಕಾರಣದಿಂದ ಈಗೆಲ್ಲ ಅಪ್ಡೇಟ್ ಆಗಿಬಿಟ್ಟಿದೆ. ಸೊ ಟೆಕ್ನಾಲಜಿ ಎಷ್ಟು ಮುಂದುವರೆದ್ಕೊಂಡು ಹೋಗ್ತಾಯಿತ್ತೋ ಅಷ್ಟೇ ಅಪಾಯವೂ ಕೂಡ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಈ ಹಿಂದೆ ನಾವು ಹಿಂಗೆ ಎಳೆದು ಊದ್ತಿದ್ದೋ ಹಿಂಗೆ ಅದರಿಂದ ಯಾವುದೇ ಡೇಂಜರ್ ಇರಲಿಲ್ಲ, ಢಮ್ ಅಂತ ಬ್ಲಾಸ್ಟ್ ಆಗ್ತಿತ್ತು ಅಷ್ಟೇ ಆಗಿದ್ರೆ. ಸೊ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈಗ ಹೈಡ್ರೋಜನ್ ಆಗಿರ್ಬೋದು ಅಥವಾ ಹೀಲಿಯಂ ಆಗಿರ್ಬೋದು, ಹೀಲಿಯಂ ಬಂದು 100ಗೆ 100% ಸುರಕ್ಷಿತ, ಆದರೆ ಅದಕ್ಕೆ ತಗಲುವಂತಹ ವೆಚ್ಚ ಅಂದ್ರೆ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಹೈಡ್ರೋಜನ್ನೇ ರೆಫರ್ ಮಾಡಿ ಕಳಿಸ್ಬಿಡ್ತಾರೆ. ನಮ್ಗಳು ಗೊತ್ತಿರಲ್ಲ ಜನಗಳಿಗೆ, ಎಷ್ಟೋ ಜನಕ್ಕೆ ಇದು ಹೈಡ್ರೋಜನ್ದ, ಇದು ಹೀಲಿಯಂದ, ಇದು ಯಾವ ರೀತಿ ಫಿಲ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಅದ್ರೊಳಗಡೆ ಸ್ವಲ್ಪ ಗಾಳಿ ಹೋಗೈತೆ, ಉಸಿರು ಹೋಗೈತೆ, ಸೊ ಅದು ಟೈಟ್ ಆಗಿರುತ್ತೆ, ತಗೊಂಡೋಗಿ ಮನೆ ಫಿಟ್ ಮಾಡ್ಬೋದು, ಒಂದ್ 2-3 ದಿನ ತನಕ ಅದಿರುತ್ತೆ, ನಿಧಾನಕ್ಕೆ ಅದು ಡೌನ್ ಆಗುತ್ತೆ ಅಂತ ಇಷ್ಟು ಮಾತ್ರ ಗೊತ್ತಿರುತ್ತೆ. ನೆಕ್ಸ್ಟ್ ಟೈಮು ನೀವು ಯಾವುದೇ ಬಲೂನ್ ಅಂಗಡಿಗೆ ಹೋದ್ರೂ ಅಥವಾ ಬಲೂನ್ ಡೆಕೋರೇಟ್ ಮಾಡುವಂಥವ್ರನ್ನ ಕರ್ಕೊಂಡು ಬಂದ್ರು, ಅಥವಾ ನಿಮ್ಮ ಮಕ್ಕಳುಗಳಿಗೆ ಯಾವುದೇ ಜಾತ್ರೆ ಈ ಸಂದರ್ಭಗಳಲ್ಲಿ ಅಲ್ಲಿ ನಿಂತ್ಕೊಂಡು ಬಲೂನ್ ಮಾರ್ತಕ್ಕಂಥವ್ರು ಇದ್ರು ನೀವು ಅಲ್ಲಿ ಕೇಳ್ಬೇಕು ಫಸ್ಟು, ಇಲ್ಲಿ ಫಿಲ್ ಮಾಡ್ತಾ ಇದೆಯಲ್ಲ ಅದು ಹೈಡ್ರೋಜನ್ನ ಹೀಲಿಯಮ್ಮ ಅಂತ. ಹೀಲಿಯಮ್ಮನ್ನ ಯಾವ ಕಾರಣಕ್ಕೂ ತರೋದಕ್ಕಾಗಲ್ಲ, ಯಾಕೆಂದ್ರೆ ಅದಕ್ಕೆ ಕಾಸು ಖರ್ಚು ಜಾಸ್ತಿ. ಆ ಕಾರಣದಿಂದ ನೆಕ್ಸ್ಟ್ ಟೈಮು ತುಂಬಾ ಹುಷಾರಾಗಿ ಅದನ್ನ ಹ್ಯಾಂಡ್ಲ್ ಮಾಡಿ ಮನೆಗೆ ತಗೊಂಡು ಬರ್ಬೇಕಾದ್ರೆ ಹೀಲಿಯಮ್ ಆದ್ರೆ 100ಕ್ಕೆ 100 ಸುರಕ್ಷಿತ ಅದು. ಅಥವಾ ನೀವು ಬಾಯಲ್ಲೇ ಊದಿ ಈ ಹಿಂದೆ ಮಾಡ್ತೀವಲ್ಲ ಆ ಥರ ಮಾಡ್ತೀರಿ ಅಂತಂದ್ರೂ ಗ್ರೇಟ್, ಬಟ್ ಅದಕ್ಕೆ ಸಮಯ ದೀರ್ಘಕಾಲ ತೆಗೆದುಕೊಳ್ಳುತ್ತೆ. ಸೊ ನೆಕ್ಸ್ಟ್ ಟೈಮು ಈ ಹೈಡ್ರೋಜನ್ ಅನ್ನುವಂಥದ್ದನ್ನ ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟು ಕಡಿಮೆ ಮಾಡಿ ಮನೆಗೆ ತರುವಂಥದ್ದನ್ನ. ಕೆಲವೊಂದು ಪಾರ್ಟಿಗಳಲ್ಲಿ ಈಗ ಸ್ಮೋಕ್ ಮಾಡ್ತಿರ್ತಾರೆ, ಇಫ್ ಇನ್ ಕೇಸ್ ಏನಾದ್ರೂ ಒಂದು ಸಿಗರೇಟ್ನ ಕಿಡಿ ಒಂಚೂರು ತಾಕ್ತು ಅಂತಂದ್ರೂ ಬ್ಲಾಸ್ಟ್ ಆಗೋಗುತ್ತೆ. ಸೇಮ್ ಲೈಕ್ ಇದು ಪೆಟ್ರೋಲ್ ಬಂಕಲ್ಲಿ ಏನಾದ್ರೂ ಇಮಿಡಿಯೇಟ್ ಸ್ಫೋಟ ಆಗುತ್ತಲ್ಲ, ಆ ರೀತಿ ಆ CCTV ದೃಶ್ಯದಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಸೊ ಈ ಒಂದು ಇನ್ಸಿಡೆಂಟ್ನಲ್ಲಿ ಯಾವ ಬಲೂನ್ ಅಂಗಡಿ ಮಾಲೀಕ ಇದ್ನಲ್ಲ ಅವನ ಮೇಲೆ ಈಗ ಕೇರ್ಲೆಸ್ ಆಕ್ಟ್ ಅಲ್ಲಿ ಅಂದ್ರೆ ನೆಗ್ಲಿಜೆನ್ಸಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅವನ ಮೇಲೆ ಈಗ ಪ್ರಕರಣವೂ ಕೂಡ ದಾಖಲಾಗಿ ಅವನ ಮೇಲೆ FIR ಕೂಡ ಆಗಿದೆ. ಜೊತೆಗೆ ಆ ಹುಡುಗ ಡೆಕೋರೇಟ್ ಮಾಡಕ್ ಬಂದಿದ್ದಲ್ಲ ಅವನನ್ನು ಕೂಡ FIR ಅಲ್ಲಿ ಸೇರಿಸ್ಕೊಳ್ಳಲಾಗಿದೆ, ಬಟ್ ಅವನಿಗೂ ಕೂಡ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ಈ ಒಂದು ಇನ್ಸಿಡೆಂಟ್ ಅಲ್ಲಿ ಆ ಯುವತಿ ಏನು ಒಳಗಡೆ ಬಂದಲ್ಲ, ಈ ಭಾಗ, ಕತ್ತು, ಹಿಂದೆಗಡೆ ಬೆನ್ನು ಎಲ್ಲವೂ ಕೂಡ ಇಮಿಡಿಯೇಟ್ ಆ ಸ್ಫೋಟಕ್ಕೆ ದಪ್ಪ ಅಂತ ಕತ್ಕೊಂಡಿರೋದ್ರಿಂದ ಸಣ್ಣ ಪುಟ್ಟ ಗಾಯಗಳಾಗಿ ಪ್ರಾಣಾಪಾಯದಿಂದ ಬದುಕುಳಿದಿದ್ದಾರೆ. ಸೊ ಇದನ್ನ ಹೇಳ್ತಾ ಈ ಒಂದು ವಿಡಿಯೋನಿಗೆ ಎಂಡ್ ಮಾಡಬೇಕು ಅಂತ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮು ತುಂಬಾ ಜಾಗ್ರತೆಯಿಂದ ಬಲೂನ್ಗಳನ್ನ ತರುವಂಥ ಸಂದರ್ಭದಲ್ಲಿ, ಮಕ್ಕಳು ಕೇಳ್ಕೊಡುವಂಥ ಸಂದರ್ಭದಲ್ಲಿ ಹುಷಾರು. ಹೊರಗಡೆ ನೀವೆಲ್ಲಿ ಜಾತ್ರೆಗಳಾಗಿರ್ಬೋದು, ಯಾವುದಾದ್ರೂ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿ ಬಲೂನನ್ನು ಮಾರ್ತಿರ್ತಾರೆ, ಮಕ್ಕಳಿಗೆ ಅಟ್ರಾಕ್ಷನ್ ಆಗುತ್ತದು, ಅಮ್ಮ ತಗೊಡು ಅಪ್ಪ ತಗೊಡು ಅಂತ ಹಿಂಸೆ ಮಾಡ್ತವೆ. ಬಟ್ ಹುಷಾರಾಗಿ ತಗೊಡಿ, ನೋಡಿ ತಗೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಜೊತೆಗೆ ಕೆಲವರು ಕೇಳ್ಬೋದು, ಲಿಫ್ಟಲ್ಲಿ ಯಾಕಾಯ್ತು ಹಾಗಾದ್ರೆ ಬ್ಲಾಸ್ಟ್ ಅದು ಅನ್ನುವಂಥದ್ದು. ಈಗ ನಾವು ಲಿಫ್ಟ್ನಲ್ಲಿ ಕ್ಲೋಸ್ ಆಗಿರುತ್ತೆ, ಯಾವುದೇ ಸಂದರ್ಭದಲ್ಲೂ ಅದು ಕ್ಲೋಸ್ ಆಗಿರುತ್ತೆ, ನಾವು ಅದನ್ನ ಪ್ರೆಸ್ ಮಾಡಿದ ನಂತರ ಲಿಫ್ಟ್ ಓಪನ್ ಆಗುತ್ತೆ, ಮತ್ತೆ ಆ ಲಿಫ್ಟ್ ಕ್ಲೋಸ್ ಆಗಿ ಮೇಲ್ಗಡೆ ಹೋಗುತ್ತೆ. ಸೊ ಲಿಫ್ಟು ಪ್ರೆಸೆಂಟ್ ನಾವು ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಒತ್ತಡ ಒಂದು ರೀತಿಯಲ್ಲಿದ್ರೆ, ನಾವು ಅದನ್ನ ಕ್ಲೋಸ್ ಮಾಡಿ ಮೂವ್ಮೆಂಟ್ ಆಗುವಂತ ಸಂದರ್ಭದಲ್ಲಿ ಕೂಡ ಇನ್ನೊಂದು ರೀತಿಯ ಒತ್ತಡ ಅಂದ್ರೆ ಪ್ರೆಷರ್, ಅದು ಆ ಲಿಫ್ಟ್ ನಲ್ಲಿ ಇರ್ತಕ್ಕಂಥ ಪ್ರೆಷರ್ ಚೇಂಜ್ ಆಗುತ್ತೆ, ಅಂದ್ರೆ ಬದಲಾವಣೆ ಆಗ್ತಿರುತ್ತೆ. ಜೊತೆಗೆ ಈ ವಿದ್ಯುತ್ಗೆ ಸಂಬಂಧಪಟ್ಟ ಸ್ಪಾರ್ಕಲ್ ಅಲ್ಲಿ ಏನಾದ್ರೂ ಈ ಸ್ಥಾಯಿ ವಿದ್ಯುತ್ ಅಂತ ಹೇಳ್ತೀವಿ ನಾವು, ಸ್ಥಾಯಿ ವಿದ್ಯುತ್ ಅಂತ ಕನ್ನಡದಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಏನಾದ್ರೂ ಅಲ್ಲಿ ಬಂದ ತಕ್ಷಣನೇ ಸ್ಥಾಯಿ ವಿದ್ಯುತ್ನ ಆ ಸ್ಪಾರ್ಕಲ್ ಏನಾದ್ರೂ ಆ ಬಲೂನ್, ಯಾವುದೋ ಒಂದು ಬಲೂನ್ಗೆ ಒಂಚೂರು ಸ್ಪರ್ಶ ಆಗಿದ್ದ ಕಾರಣದಿಂದನೇ ಆ ಇಡೀ ಬಲೂನ್ಗಳಲ್ಲಿ ಸ್ಫೋಟ ಆಗಿರಬಹುದು ಅನ್ನುವಂಥದ್ದೊಂದು ಪ್ರಾಥಮಿಕ ಅನಿಸಿಕೆ. ಅದಕ್ಕೆ ಸಂಬಂಧಪಟ್ಟಾಗೆ ತನಿಖೆ ನಡೀತಿರೋದ್ರಿಂದ ಏನಾಗಿರ್ಬೋದು ಅನ್ನೋದು ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ. ಸೊ ಹೈಡ್ರೋಜನ್ ನಲ್ಲಿ ಏನಾದ್ರು ಫಿಲ್ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ಅದಕ್ಕೆ ಅದೇ ಕಾರಣ ಆಗಿರುತ್ತೆ. ಅದನ್ನ ಹೊರತುಪಡಿಸಿ ಬೇರೆ ಏನು ಅನ್ನೋದು ಪೊಲೀಸರ ತನಿಖೆ ನಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆ ಏನು ಅನ್ಸುತ್ತೆ, ಯಾವ ಕಾರಣಕ್ಕೆ ಅದು ಬ್ಲಾಸ್ಟ್ ಆಗಿರ್ಬೋದು ಅನ್ನೋಂಥ ನಿಮ್ಮ ಒಪಿನಿಯನ್ ಅನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.